ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಂಬರುವ ಸಂಚಿಕೆಗಳಲ್ಲಿ ಏನಾಗುತ್ತೆ, ಅತ್ಯಂತ ಭಾವನಾತ್ಮಕ ಮತ್ತು ರೋಚಕ ಬೆಳವಣಿಗೆಗಳು ನಡೆಯಲಿವೆ. ಮದುವೆಯ ನಂತರ ಭಾಗ್ಯಳು ತನ್ನ ಹೊಸ ಮನೆಗೆ ಬರುತ್ತಾಳೆ. ಮನೆಗೆ ಬಂದ ತಕ್ಷಣ ಭಾಗ್ಯ ಕಾಲು ಜಾರಿ ಬೀಳಲು ಹೋದಾಗ ಆದಿ ಅವಳನ್ನು ರಕ್ಷಿಸುತ್ತಾನೆ. ಈ ಸಂದರ್ಭದಲ್ಲಿ ಆದಿ ಭಾಗ್ಯ, ಇನ್ಮುಂದೆ ನಾನು ನಿನ್ನ ಜೊತೆಯಾಗಿ ಒಬ್ಬ ಜವಾಬ್ದಾರಿಯುತ ಗಂಡನಾಗಿ ನಿನ್ನನ್ನು ಯಾವಾಗಲೂ ಕಾಪಾಡುತ್ತೇನೆ, ನೀನೇನು ಆತಂಕ ಪಡಬೇಡ ಎಂದು ಭರವಸೆ ನೀಡ್ತಾನೆ. ಇದನ್ನು ಕಂಡ ಕನ್ನಿಕಾ ಮತ್ತು ಮೀನಾಕ್ಷಿ ದ್ವೇಷದಿಂದ ಕುದಿಯುತ್ತಿರುತ್ತಾರೆ. ಮನೆಗೆ ಬಂದ ತಕ್ಷಣವೇ ತನ್ನ ಹೆಂಡತಿ ಪರವಾಗಿ ಇಷ್ಟು ನಾಟಕ ಮಾಡಬೇಕಾ, ಮನೆಯವರಿಗಿಂತ ಭಾಗ್ಯನೇ ನಿನಗೆ ಹೆಚ್ಚಾದಳ ಎಂದು ಕನ್ನಿಕಾ ವ್ಯಂಗ್ಯವಾಡುತ್ತಾಳೆ. ಆದರೆ ಭಾಗ್ಯ ಬಹಳ ಸಂಯಮದಿಂದ, ಮನೆಯವರ ಮೇಲಿನ ಗೌರವ ನನಗಿರಲಿ, ಆದಿ ಅವರಿಗಾಗಲಿ ಎಂದು ಕಡಿಮೆ ಆಗುವುದಿಲ್ಲ ಎಂದು ಪ್ರತ್ಯುತ್ತರ ನೀಡ್ತಾಳೆ. ಕಥೆಯ ಪ್ರಮುಖ ಘಟ್ಟವೆಂದರೆ ಆದಿಯ ತಂದೆ ಭಾಗ್ಯಳಿಗೆ ಒಂದು ವಿಶೇಷ ಉಡುಗೊರೆ ನೀಡುತ್ತಾರೆ. ಅದು ಆದಿಯ ಮೃತ ತಾಯಿಯ ಬೆಲೆ ಬಾಳುವ ಸೀರೆ. ಭಾಗ್ಯ, ಇದು ಆದಿ ಅಮ್ಮನ ಸೀರೆ. ತನ್ನ ಸೊಸೆಯಾಗಿ ಬಂದವರಿಗೆ ಈ ಸೀರೆಯನ್ನು ಕೊಡಬೇಕು ಎಂಬುದು ಅವಳ ದೊಡ್ಡ ಆಸೆಯಾಗಿತ್ತು. ಇಂದು ಅವಳ ಕನಸನ್ನು ನಾನು ನನಸು ಮಾಡುತ್ತಿದ್ದೇನೆ, ಇದನ್ನು ಉಟ್ಟುಕೊಂಡು ಬಾ ಎಂದು ಪ್ರೀತಿಯಿಂದ ನೀಡ್ತಾರೆ. ಆ ಮಾತನ್ನು ಕೇಳಿ ಭಾಗ್ಯಳಿಗೆ ಕಣ್ಣೀರು ಬರುತ್ತದೆ. ಮಾವ, ಈ ಪ್ರಪಂಚದ ಎಷ್ಟೋ ಬೆಲೆ ಬಾಳುವ ವಸ್ತು ಕೊಟ್ಟಿದ್ದರೂ ನನಗೆ ಇಷ್ಟು ಖುಷಿಯಾಗುತ್ತಿರಲಿಲ್ಲ. ಇದು ನನಗೆ ಸಿಕ್ಕ ಅತಿ ದೊಡ್ಡ ಆಶೀರ್ವಾದ ಎನ್ನುತ್ತಾಳೆ. ಆದರೆ ಭಾಗ್ಯ ಆ ಸೀರೆಯನ್ನು ಉಡುವುದನ್ನು ತಡೆಯಲು ಕನ್ನಿಕಾ ಹೊಸ ಸಂಚು ರೂಪಿಸ್ತಾಳೆ. ಭಾಗ್ಯ ಸೀರೆ ಉಡಲು ಹೋಗುವಾಗ ಬೇಕೆಂದೇ ಅವಳ ಮೇಲೆ ಜ್ಯೂಸ್ ಚೆಲ್ತಾಳೆ. ನೋಡಿದ್ಯಾ ಭಾಗ್ಯ, ಈ ಮನೆಯ ಮುತ್ತಜ್ಜಿಯ ನೀನು ಸೀರೆ ಉಡುವುದು ಇಷ್ಟವಿಲ್ಲ, ಈ ಮನೆಗೆ ಅಮ್ಮನ ಸೀರೆ ನೀನು ಉಡುವುದು ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಹೀಗಾಯಿತು ಎಂದು ಕೆಟ್ಟದಾಗಿ ಮಾತನಾಡ್ತಾಳೆ. ಆದರೂ ಧೃತಿಗೆಡದ ಭಾಗ್ಯ ಅತ್ತೆಯ ಮೇಲಿನ ಗೌರವಕ್ಕಾಗಿ ನಾನು ಇದೇ ಸೀರೆಯನ್ನು ಉಡುತ್ತೇನೆ ಎಂದು ಹಠ ಮಾಡಿ ಅದೇ ಸೀರೆಯನ್ನು ಉಟ್ಟು ಬರುತ್ತಾಳೆ. ಭಾಗ್ಯ ಸೀರೆ ಉಟ್ಟು ಬಂದಾಗ ಆದಿಯ ತಂದೆಗೆ ತನ್ನ ಪತ್ನಿಯೇ ಮರಳಿ ಬಂದಂತಾಗಿ ಭಾವುಕರಾಗ್ತಾರೆ. ಇನ್ನೊಂದೆಡೆ ಪೂಜಾ ಮತ್ತು ಕಿಶನ್ ಅವರಿಬ್ಬರು ಆದಿ ಮತ್ತು ಭಾಗ್ಯಳ ಫಸ್ಟ್ ನೈಟಿಗಾಗಿ ರೂಮನ್ನು ಅದ್ಧೂರಿಯಾಗಿ ಹೂವುಗಳಿಂದ ಅಲಂಕರಿಸುತ್ತಾರೆ. ಭಾವ, ಅಕ್ಕನ ಬಗ್ಗೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಬೇಡಿ, ಇವತ್ತಿನಿಂದ ನಿಮ್ಮ ಹೊಸ ಜೀವನ ಆರಂಭವಾಗಲಿ ಎಂದು ಕಿಶನ್ನು ಮತ್ತು ಪೂಜಾ ಇಬ್ಬರು ಕಾಲೆಳೆಯುತ್ತಾರೆ. ಪೂಜಾ ಭಾಗ್ಯಳಿಗೆ ಹಾಲು ಕೊಟ್ಟು ಧೈರ್ಯ ತುಂಬಿ ಆದಿ ಕೋಣೆಗೆ ಕಳುಹಿಸ್ತಾಳೆ. ರೂಮಿನಲ್ಲಿ ಆದಿ ಮತ್ತು ಭಾಗ್ಯ ಮುಖಾಮುಖಿಯಾದಾಗ ಇಬ್ಬರಲ್ಲೂ ಹೊಸ ಸಂಚಲನ ಮೂಡುತ್ತದೆ. ಕೊನೆಗೆ ನಾವು ಒಂದಾದೆವು, ಇಂತಹ ದಿನ ಬರುತ್ತದೆ ಎಂದು ನಾನು ಅಂದುಕೊಂಡಿರಲಿಲ್ಲ ಎಂದು ಆದಿ ಸಂತೋಷದಿಂದ ಹೇಳ್ತಾನೆ. ಮನೆಯವರ ಕುತಂತ್ರ ನಡುವೆಯೂ ಈ ದಂಪತಿಗಳು ಹೇಗೆ ತಮ್ಮ ಸಂಸಾರವನ್ನು ನಡೆಸುತ್ತಾರೆ ಎಂಬುದು ಮುಂದಿನ ಕುತೂಹಲಕಾರಿ ಘಟನೆ ಆಗಿದೆ. ಈ ಕಡೆ ಏನೇನು ಬರುತ್ತೆ, ಅವರು ಇನ್ನೂ ಏನೇನು ಸವಾಲುಗಳನ್ನು ಎದುರಿಸಬೇಕು ಅನ್ನೋದು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಧನ್ಯವಾದಗಳು.